ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಮಗೆ ನಂದಿನಿ ನೆರಳಗಿ ಅಂತ ಇವರು ಬರೀ 22 ವರ್ಷದ ಒಬ್ಬ ಹುಡುಗಿ ವಿಜಯಪುರ ಎಂಬಲ್ಲಿ ವಾಸವಾಗಿರ್ತಕ್ಕಂಥದ್ದು. ಇವರು ಹುಟ್ಟಿದಂಥ ಊರು ಸಹ ಅದೇ. ತಂದೆಯವ ತಾಯಿಯವರ ಒತ್ತಾಯ ತುಂಬ ಜಾಸ್ತಿ ಆಗ್ತಾ ಇದೆ, ನನಗೆ ಮದುವೆ ಆಗು ಅಂತ. ಹಾಗಾಗಿ ಒಳ್ಳೆಯ ಹುಡುಗನನ್ನು ಮ್ಯಾಟ್ರಿಮೋನಿಯಲ್ಲಿ ಹುಡುಕಾಟ ಮಾಡಿದೆ, ಬಟ್ ನನಗೆ ಸಿಗ್ತಾ ಇಲ್ಲ. ನಿಮ್ಮ ಚಾನಲ್ನಲ್ಲಿ ತಿಳಿಸಿಕೊಡಿ ಅಂತ ಮಾಹಿತಿ ಕಳಿಸಿರೋದು. ಡಿಪ್ಲೊಮೊ ಕಂಪ್ಯೂಟರ್ನಲ್ಲಿ ವರ್ಕರ್ ಆಗಿ ಇವರು ಕೆಲಸ ಮಾಡ್ತಕ್ಕಂಥದ್ದು. ಆಫೀಸ್ ಅಡ್ಮಿನ್ ಸ್ಟಡಿ ಮಾಡಿರೋದು ಡಿಪ್ಲೊಮ್. ಊರು ಬಿಜಾಪುರ್. ನಂದಿನಿ ನೆರಳಗಿ ಅಂತ. ಫೋಟೋ ನೋಡ್ಕೊಳ್ಳಿ. ಇವರ ತಂದೆಯವರು ರೈತರು, ಅಮ್ಮನವರು ಗೃಹಿಣಿಯವರು. ಒಬ್ಬ ಅಣ್ಣ ಇದ್ದಾನೆ, ಅವನು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇವ್ರ ಹತ್ರ ಒಂದು ಕಾರ್ ಇದೆ, ಅದನ್ನು ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಮತ್ತು ಇವರ ಹವ್ಯಾಸ ಡ್ರಾಯಿಂಗ್ ಮತ್ತು ಮೊಬೈಲ್ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಫೋಟೋಶೂಟ್ ಅಂದರೆ ಇವರಿಗೆ ಪಂಚಪ್ರಾಣ ಅಂತ ಹೇಳಿದ್ದಾರೆ ಈ ಒಂದು ನಂದಿನಿಯವರು. ನಂದಿನಿಯವರು ಪ್ರಸ್ತುತ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಉತ್ತರ ಕರ್ನಾಟಕದ ಹುಡುಗನೇ ಆಗಿರಬೇಕಂತ ಇವರಿಗೆ ಮದುವೆ ಆಗೋದಕ್ಕೆ ವಿತ್ ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಸೊ ಕಂಡೀಷನ್ಗಳನ್ನು ಏನಂತ ನೋಡೋದಾದರೆ, ಕಂಡೀಷನ್ ನಂಬರ್ 1, ಹುಡುಗನಿಗೆ ಓದಿಗೆ ವ್ಯಾಲ್ಯೂ ಕೊಡುವಂಥ ಮತ್ತು ಎಜುಕೇಷನ್ ಮೈಂಡೆಡ್ ಇರ್ತಕ್ಕಂಥ ಹುಡುಗ ಬೇಕು. ಅಂದರೆ ಓದಿರುವಂಥ ಹುಡುಗ, ಎಜುಕೇಷನ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಉಳ್ಳಂಥ ಹುಡುಗ ಬೇಕಾಗಿದ್ದಾರೆ. ಫ್ಯೂಚರ್ ಪ್ಲ್ಯಾನ್ ಇರೋನು ಬೇಕು ಮತ್ತು ಜವಾಬ್ದಾರಿ ಹೊತ್ತಿಕೊಂಡು ಹೋಗೋನು ಬೇಕು. ಫ್ಯೂಚರ್ ಪ್ಲ್ಯಾನ್ ಅಂದರೆ ಇವಾಗ 1 ವರ್ಷದ ಒಳಗಡೆ ಮಗು ಕೊಟ್ಟ ನಂತರ ಅದಕ್ಕೆ ಹೆಂಗೆ ಎಜುಕೇಷನ್ ಕೊಡಬೇಕು, ಸೊ ಮಗು ಮಾಡೋಕ್ಕೂ ಮುನ್ನ ಒಂದು ಯೋಚನೆಯನ್ನು ಮಾಡುವಂಥ ಹುಡುಗ ಇರಬೇಕು. ಈಗೋ ಇಲ್ಲದಂತಹ ಸರಳ ಸ್ವಭಾವದ ಹುಡುಗ ಬೇಕು. ಮಾತಾಡೋದ್ರಲ್ಲಿ ಮೆಚುರಿಟಿ ಇರಬೇಕು. ನೋಡೋದಕ್ಕೆ ಸ್ವಲ್ಪನಾದರೂ ಚೆಂದ ಇರಬೇಕು. ಒಂದು ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ ಯಾರೋ ಒಬ್ಬರು ಅಂತಂದರೆ, ಹುಡುಗ ಚೆಂದ ಇಲ್ಲ ಅಂತಂದರೆ ಹೆಂಗೆ ಗುರು? ಸ್ವಲ್ಪನಾದರೂ ಚೆಂದ ಇರಬೇಕು. ಮಾತಾಡೋದ್ರಲ್ಲಿ ಸ್ವಲ್ಪ ಮೆಚುರಿಟಿ ಇರಬೇಕು. ವಿತ್ ನಿಮ್ಮ ವಯಸ್ಸು 28, ಹಬ್ಬ ಅಂದರೆ 29ರ ಒಳಗಡೆ ಇರಬೇಕು ಅಂತ ಹೇಳಿರೋದು. ತುಂಬ ಚೆನ್ನಾಗಿ ಹೇಳಿದಾರಲ್ವಾ? ನೀವೇನಾದರೂ ಉತ್ತರ ಕರ್ನಾಟಕದ ಹುಡುಗ ಆಗಿದ್ದು ಇವರನ್ನು ನೀವು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ತೀರ್ಮಾನ ನಿಮ್ಮ ತಲೆಯಲ್ಲಿ ಬಂದಿದೆ ಅಂದರೆ, ನಿಮ್ಮ ರೆಸ್ಯೂಮ್ಗಳನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಜಿಮೇಲ್ ID ಕೊಟ್ಟಿದ್ದೇನೆ. ಆ ಒಂದು ಜಿಮೇಲ್ ಐಡಿಗೆ ನೀವು ಕಳಿಸಿದರೆ ನಾನು ನಿಮಗೆ ರೀಪ್ಲೈನ ಕೊಟ್ಟು ಇವರಿಗೆ ಕಳಿಸ್ತೇನೆ. ಅದು ಇವ್ರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ ಅಂತ ಅವರು ನಿಮಗೆ ರಿಪ್ಲೈ ಮಾಡಿಬಿಟ್ಟು ತಿಳಿಸ್ತಾರೆ. ಬೇಗ ನಿಮ್ಮ ರೆಸ್ಯೂಮ್ನ, ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಕೊಡಿ. ವಿತ್ ಆವಾಗಲೇ ಹೇಳಿದ್ನಲ್ವ, ಇವರ ಅಣ್ಣನವರು ಒಬ್ಬ ಡ್ರೈವರ್ ಅಂತ. ಸೊ ಇವರ ಹೆಸರಲ್ಲಿ ಒಂದು ಕಾರನ್ನು ಕೊಟ್ಟಿರೋದು, ಆ ಒಂದು ಕಾರೇ ಇದಾಗಿರುತ್ತೆ. ಎಕ್ಸ್ಟ್ರಾ ಒಂದು ಮಾರುತಿ ಸ್ವಿಫ್ಟ್ ಮಾಡೆಲ್ ಅಂತ ಏನು ಕರಿತೀವಿ, ಆ ಒಂದು ಮಾಡೆಲ್, ಆ ರೀತಿಯ ಒಂದು ಫರ್ನಿಚರಲ್ಲಿ ರೆಡಿಯಾಗಿರ್ತಕ್ಕಂಥದ್ದು ಈ ಒಂದು ರೆಡ್ ಕಲರ್ ಮಾರುತಿ ಸ್ವಿಫ್ಟ್. ಸ್ನೇಹಿತರೆ, ಇದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಂದು ಡಿಸೈನ್ ಚೆನ್ನಾಗಿದೆ ಇದರಲ್ಲಿ. ಇದನ್ನು ಇವರ ಒಂದು ಹೆಸರಿಗೆ ಯಾಕೆ ಮಾಡಿದ್ದಾರೆ ಅಂದರೆ, ನಿನಗೂ ಕೂಡ ಲೈಫ್ನಲ್ಲಿ ಎಂಜಾಯ್ಮೆಂಟ್ ಇರಲಿ, ಅವಾಗವಾಗ ಸುತ್ತಾಡೋದಕ್ಕೆ ಎಲ್ಲಗಾದ್ರೂ ಹೋಗುವಂಥ ಅಣ್ಣನವರು ಇವರಿಗೆ ಕೊಟ್ಟು, ಅವರು ಬೆಂಗಳೂರಿನ ಏರ್ಪೋರ್ಟ್ ಒಂದರಲ್ಲಿ ಒಂದು ಕಾರ್ನ ಇಟ್ಕೊಂಡು ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಳ್ಳೆಯ ಒಂದು ಹೈಟ್ಲೈಟ್ ಆಗಿರ್ತಕ್ಕಂತಹ ಮತ್ತು ಒಳ್ಳೆಯ ಒಂದು ಹ್ಯಾಶ್ಬ್ಯಾಕ್ ಮತ್ತು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ಸ್ವಿಫ್ಟ್ ಇಟ್ ಈಸ್ ಈಸಿ ಟು ಡ್ರೈವ್ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ಫ್ರೆಂಡ್ಲಿ ಪರ್ಫಾರ್ಮೆನ್ಸ್ ಆ್ಯಂಡ್ ಡೈಲಿ ಯೂಸ್ ಕೂಡ ಆಗ್ಬೋದು ನಿಮಗೆ. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಹಾಕಿದ್ರೆ ಒಳ್ಳೆಯ ಒಂದು ಮೈಲೇಜಿಂಗ್ ಆ್ಯಂಡ್ ಕಂಫರ್ಟಬಲ್ ಆಗಿರ್ತಕ್ಕಂತಹ ಎನರ್ಜಿ ನಿಮಗೆ ಕೊಡುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಪ್ರಕಾರ ಇವಾಗ ನೀವೇನಾದರೂ ಇವ್ರನ್ನ ಮದುವೆ ಆದರೆ ಇದನ್ನು ಗಿಫ್ಟ್ ಕೊಡ್ಬೋದೇನೋ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅವ್ರು ಹೇಳಿ ಅಂತ ಹೇಳೋದ್ರಿಂದ ಹೇಳ್ತಾ ಇದ್ದೇನೆ. ಫ್ರೆಂಡ್ಲಿ ಆಗಿದೆ ಮಾರುತಿ ಸ್ವಿಫ್ಟು. ಒಂದು ಒಳ್ಳೆಯ ಒಂದು ಎಫಿಕ್ಟೆಂಟ್ ಆ್ಯಂಡ್ ಫ್ರೆಂಡ್ಲಿ ಬಜೆಟ್ ಸ್ನೇಹಿತರೆ. ಅಂದರೆ ಅಮೌಂಟು ತುಂಬ ಕಡಿಮೆ ಇದಕ್ಕೆ ಅವ್ರ ಅಣ್ಣನವರು ಕೊಟ್ಟಿರೋದ್ರಿಂದ. ಇದರ ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಗ್ಲಾಸಸ್ ವಿತ್ ಟಾಪ್ ಮಾಡೆಲ್ ಡಿಸೈನ್, ಕಲರಲ್ಲಿ ರೆಡ್ ಕಲರ್ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನೋಡಿ ಹೇಗೆ ನೋಡ್ತೀರ ಸ್ನೇಹಿತರೆ, ಅವರ ಡೀಟೇಲ್ಸ್ಗಳಿಗೆ ಎಷ್ಟು ಮಹತ್ವ ಕೊಡ್ತೀರೋ ಇದರ ಡೀಟೇಲ್ಸ್ ಕೂಡ ಅಷ್ಟೇ ಮಹತ್ವ ಕೊಡಿ ಸ್ವಲ್ಪ. ಯಾಕಂದರೆ ನಿಮಗೆ ಇಷ್ಟ ಆಗಬೇಕು ಸ್ನೇಹಿತರೆ, ಒಂದರ ಮೇಲೆ ಡಿಪೆಂಡಪ್ ಆಗಿ ಇರೋಕ್ಕೆ ಹೋಗಬೇಡಿ. ಒಳಗಡೆ ಇಂಟೀರಿಯಲ್ಸ್ ಈ ರೀತಿ ಕಾಣಿಸ್ತಕ್ಕಂಥದ್ದು. ಸೀಟು ಕಂಫರ್ಟಬಲ್ ಸೀಟ್ಸ್ ಇದೆ, ಫುಲ್ ಡೌನ್ ಆಗುತ್ತೆ. ಅಂದರೆ ಇಲ್ಲಿ ಸ್ಲಿಪ್ ಮಾಡಿಕೊಂಡು ಲಾಂಗ್ ಡ್ರೈವ್ ಕೂಡ ನಾವು ಹೋಗ್ಬೋದು. ಇದರಲ್ಲಿ ಸ್ವಲ್ಪ ಅದು ಇದು ಮಾಡಿಕೊಂಡು, ಅರ್ಥ ಆಯ್ತಾ, ಏನು ಮಾಡಿಕೊಂಡು ಇಬ್ಬರು ಇರ್ತೀರಾ, ಏನಾದರೂ ಮಾಡಿಕೊಂಡು ಹೋಗ್ಬೋದು. ಈ ಒಂದು ಇಂಟೀರಿಯಲ್ಸ್ ಏನು ನೋಡ್ತೀರಾ, ಸಖತ್ ಸ್ಮೂತು ಆ್ಯಂಡ್ ಸಖತ್ತಾಗಿರ್ತಕ್ಕಂಥ ಹಾರ್ಡೆಬಲ್ ಆಗಿರ್ತಕ್ಕಂಥ ಡಿಸೈನು ವಿತ್ ಡೋರು ಕೂಡ ನೋಡ್ತಾ ಇದ್ದೀರಾ, ಅದು ಕೂಡ ಅಷ್ಟೇ ಸ್ಮೂತಾಗಿ ಇದೆ ಸ್ನೇಹಿತರೆ. ಅದು ಸೆಕೆಂಡ್ರಿ, ಕಾರ್ ಸಿಗುತ್ತೋ ಬಿಡುತ್ತೋ ಅಂತ ಸೆಕೆಂಡ್ರಿ ಆಯಿತು, ಅದನ್ನು ಬಿಟ್ಟಾಕಿ ತಲೆಯಂದು. ಇವಾಗ ಅವರು ನಿಮಗೆ ಸಿಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಲ್ವ, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಬೇಗ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಸೊ ಇದೇ ರೀತಿ ಯಾವುದಾದ್ರೂ ಒಂದು ಪ್ರೊಫೈಲ್ಗಳು ಬಂದರೆ ನಾನು ನಿಮಗೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ತಪ್ಪದೆ ನನ್ನ ಚಾನಲ್ನ ನೋಡ್ತಾಯಿರಿ. ನಮಸ್ತೆ, ಟೇಕ್ ಕೇರ್, ಬಾಯ್.